ನಮ್ಮ ದೇಶಕ್ಕೆ ಸ್ವತಂತ್ರ ಬಂದು ಇಷ್ಟು ವರ್ಷಗಳು ಆದುವು ಅಲ್ವಾ? ಆದ್ರೆ ಕೆಲ ವಿಚಾರಗಳನ್ನ ನಾವು ಇವತ್ತಿಗೂ ಬಗೆಹರಿಸಿಕೊಳ್ಳಲಾಗ್ತಿಲ್ಲ. ಆವತ್ತು ನಮ್ಮ ದೇಶದ ಚುಕ್ಕಾಣಿ ಹಿಡಿದು ಮುನ್ನಡೆಸ್ತೀವಿ ಅಂತ ಬಂದ್ರಲ್ಲ ನೋಡಿ, ನೆಹರು ಅವರೇನಾದ್ರೂ ಸ್ವಲ್ಪ ಖಡಕ್ ನಿರ್ಧಾರಗಳನ್ನ ತೆಗೆದುಕೊಂಡಿದ್ರೂ ಸಾಕಾಗಿತ್ತು. ಖಂಡಿತ ಇಂತಹ ಸಮಸ್ಯೆಗಳು ಬರ್ತಿರ್ಲಿಲ್ಲ. ನೆಹರು ಅವರಿಗೆ ಚೀನಾದ ಮೇಲೆ ಅದೇನು ಪ್ರೀತಿ ಇತ್ತೋ ಏನೋ, ಅವರು ಭಾರತಕ್ಕಿಂತ ಮೊದಲು ಚೀನಾವನ್ನ ವಿಶ್ವಸಂಸ್ಥೆಯ ಉನ್ನತ ಸಭೆಗೆ ಆದ್ಯತೆಯ ಆಧಾರದ ಮೇಲೆ ತರುವುದರ ಬಗ್ಗೆ ನಿರಂತರವಾಗಿ ಮಾತನಾಡ್ತಾ ಇದ್ರು. ಚೀನಾದ ವಿಚಾರದಲ್ಲಿ ಅಜಾಗರೂಕತೆಯ ನಿರ್ಧಾರಗಳನ್ನು ತೆಗೆದುಕೊಳ್ತಿದ್ರು ಮತ್ತು ತಮ್ಮದೇ ಆದ ಸಲಹೆಗಾರರನ್ನ ತಿರಸ್ಕಾರದಿಂದ ನೋಡ್ತಿದ್ರು. ಆವತ್ತು ಕಾಶ್ಮೀರ ವಿಷಯದಲ್ಲಿ ಖಡಕ್ ನಿರ್ಧಾರ ತೆಗೆದುಕೊಂಡಿದ್ರೆ ಪಾಕ್ ಆಕ್ರಮಿತ ಕಾಶ್ಮೀರದ ಸಮಸ್ಯೆ ಇರ್ತಾನೇ ಇರಲಿಲ್ಲ. ಇದರಿಂದ ಕಾಶ್ಮೀರ ವಿಚಾರವನ್ನ ವಿಶ್ವಸಂಸ್ಥೆಯಲ್ಲಿ ಪಾಕಿಸ್ತಾನ ಪ್ರಸ್ತಾಪ ಮಾಡುವ ಹಾಗೆ, ಇದೇ ವಿಶ್ವಸಂಸ್ಥೆಯಲ್ಲಿ ಚೀನಾ ಭಾರತವನ್ನ ಟೀಕಿಸಿದಾಗ ಅಥವಾ ವಿರೋಧಿಸಿದಾಗಲೆಲ್ಲ ನಾವು ನೆಹರು ಅವರನ್ನ ನೆನಪು ಮಾಡಿಕೊಳ್ಳೋ ಪ್ರಸಂಗವೇ ಬರ್ತಿರ್ಲಿಲ್ಲ.